ಸ್ವಲ್ಪ ಅಂದ್ರೆ ಹಿಂಗ್ ಕೈ ಸರಿದಾಗ ಎಸ್ 1 2 3 ಬದಲಾವಣೆ ಅಂದ್ರೆ ನಮ್ಗೆ ಯಾವ್ದೋ ಗುಳಿಗೆ ಕೊಟ್ಟಿಲ್ಲ, ಇಂಜೆಕ್ಷನ್ ಕೊಟ್ಟಿಲ್ಲ, ಯಾವ್ದೇ ರೀತಿ ನಿಮ್ಗೆ ಮೆಡಿಸಿನ್ ಕೊಟ್ಟಿಲ್ಲ, ಪ್ಲಸ್ ಊಟ ಕೊಟ್ಟಿಲ್ಲ, ನೀರ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಜಸ್ಟ್ ಈಗ ವಿದೌಟ್ ಅರ್ಥಿಂಗ್ ಆಗಿದ್ರಿ, ಈಗ ಅರ್ಥಿಂಗ್ ದಾಗ ಬಂದ್ರಿ. ಇಷ್ಟು ಡಿಫ್ರೆನ್ಸ್ ಚೇಂಜ್ ಆಗಿ. ಈಗ ಸೇಮ್ ನಿಮ್ ಜೋಲಿ ಇಟ್ಕೊಳ್ರಿ, ನಿಮ್ ಸೈಡ್ ಇಟ್ಕೊಳ್ರಿ ಜೋಲಿ, ಅಪೋಸ್ ಮಾಡ್ರಿ, ಎತ್ರಿ ಎತ್ರಿ. 1 2 3 ವಿಚಾರ ಮಾಡ್ರಿ, ನಿಮ್ದು ವಯಸ್ಸಲ್ಲಿ ನಂದು ವಯಸ್ಸಲ್ಲಿ ಮಿನಿಮಮ್ 50% ಕಮ್ಮಿ ಇರ್ಬೇಕು ನಾ, ಹೌದ್ರಿ? ಸೊ ಆ ವಿಚಾರದಾಗ ನನ್ ಪೂರ್ತಿ ವಜನ್ ನಮ್ಮದ 80 kg ಪ್ಲಸ್ ನಾ ಬರೋ ಒಂದ್ 50 kg ಹಾಕತ್ತಿರ್ತೀನಿ. ನಾರ್ಮಲ್ ನನ್ ಮ್ಯಾಗ ಎತ್ಕೊಂಡ್ ನಿಂದಿರ್ತಾನದಿಲ್ಲ ರೀ, ನಿಮ್ ಪೂರ್ತಿ ಬರಾಕತ್ತೀನಿ ಮತ್ತ. ಅಂದ್ರೆ ವಿಚಾರ ಮಾಡ್ರಿ ಯಾವ ಲೆವೆಲ್ ಎನರ್ಜಿ ಸಿಗ್ತದೆ. ನಾ ಈಗ ಒಂದೇ ಬಟ್ ಹಚ್ಚಿದ್ರಿ, ಈ ಒಂದ್ ಬಟ್ ಹಚ್ಚಿರ ನನ್ ಬಟ್ ಮನಿತಿರ್ತಾರೆ, ನೀವೇನ ಅದೇನ ಆಗಿಲ್ಲ. ಎಸ್ ಈಗ ನೋಡ್ರಿ, ಒಂದು ಕೈಲಿ ಆಗಂತ ವಿಚಾರ ಮಾಡ್ರಿ, ಡಿಫ್ರೆನ್ಸ್ ಲೆವೆಲ್ ಇಷ್ಟು ಚೇಂಜ್ ಆಗತ್ತೆ. ಬರ್ರೆ ಏನ್ರಿ, ಜಸ್ಟ್ ಮ್ಯಾಗ್ನೆಟಿಕ್ ನಿಮ್ ಸಂಪರ್ಕ ಬಂದಾಗ ಇಷ್ಟು ಎನರ್ಜಿ ಬರುತ್ತೆ. ಜೋರ್ಗತ್ತೆ ನೀವು ಡೈಲಿ ಮ್ಯಾಗ್ನೆಟಿಕ್ ಮ್ಯಾಗ ಮಲ್ಕೋತಿದ್ದು ಅಂದ್ರೆ ಅರ್ಥಿಂಗ್ ನಮ್ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗಿ ನಿಮ್ ಸಣ್ಣ ಪುಟ್ಟ ಬ್ಲಾಕೇಜ್ ಗಿಕೀಸ್ ಏನ್ ಬೇಕಾದಂತ ಇನ್ ಫ್ಯೂಚರ್ ಬರುದಿತ್ತ, ಅಥವಾ ಲಕ್ಕ ಹೊಡಿದಿತ್ತ, ಅಥವಾ ಮೈಗ್ರೇನ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಸ್ಪಾರ್ಲಿಕ್ ಸ್ಪಾಂಡಿಸಿಸ್, ಬ್ಯಾಕ್ ಪೇನ್, ನೆಕ್ಸ್ಟ್ ಈ ಜಾಯಿಂಟ್ ಪೇನ್ಸ್ ಪ್ರಾಬ್ಲಮ್ಸ್, ನರ್ವ್ ಪ್ರಾಬ್ಲಮ್ಸ್ ರೀ, ನೆಕ್ಸ್ಟ್ ಕ್ಯಾಲ್ಸಿಯಂ ಪ್ರಾಬ್ಲಮ್, ಇವು ಬೋನ್ ಪ್ರಾಬ್ಲಮ್ ರೀ, ನೆಕ್ಸ್ಟ್ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಡಿಸೀಸ್, ನೆಕ್ಸ್ಟ್ ಒಬಾಸಿಟಿ ಪ್ರಾಬ್ಲಮ್, ನಂಗೆ ಇಮ್ಯುನಿಟಿ ಕಮ್ಮಿ ಆಗೋದ್ರಿ. ಇವೆಲ್ಲಕ್ಕೂ ನಿಮಗೆ ಎನರ್ಜಿ ಕಂಟಿನ್ಯೂಸ್ಲಿ ಸಿಗ್ತದ. ನಾವು ಎಲ್ಲಕ್ಕೂ ಬ್ಲೇಮ್ ಎದಕ್ ಮಾಡ್ತೀವಿ? ಕಂಪಲ್ಸರಿ ಆಹಾರಕ್ಕೆ ಮಾಡ್ತೀವಿ, ಹೌದ್ರಿ? ಪ್ರತಿಯೊಂದಕ್ಕೂ ಮೊದಲು ಬಾರ್ ಇತ್ತು, ಈಗೆಲ್ಲ ಕೆಟ್ಟೈತಿ. ಬಟ್ ನಾವ್ ನೀರ್ ಕುಡಿದು ಬಾದ ಐತ್ರಿ, ಗಾಳಿ ತಗೊಳ್ಳೋದು ಬಾದ ಐತಿ. ಇವತ್ತ ಸೂರ್ಯನ ಬೆಳಕ್ ನಾವಿಲ್ಲ, ಚಂದ್ರನ ಬೆಳಕ್ ನಾವ್ ಹೋಗಂಗಿಲ್ಲ, ನೆಕ್ಸ್ಟ್ ನಾವು ಆಕಾಶ ತತ್ವದಾಗ ಇರಂಗಿಲ್ಲ, ಭೂಮಿಗಂಗ ಸಂಪರ್ಕನಾಗ ಇಲ್ಲ. ಇವೆಲ್ಲಾನು ಪ್ರಾಣಿಗಳು ಮಾಡತ್ತವನಂತಲೇ ಪ್ರಾಣಿಗಳಿಗೆ ಯಾವುದೇ ರೀತಿ ಇನ್ನು ಮೆಡಿಸಿನ್, ಗುಳಿಗೆ, ಹಾಸ್ಪಿಟಲ್ ಅನ್ನು ಗೊತ್ತಿಲ್ಲ. ಈ ಮನುಷ್ಯಾಗ ಮಾತಾಡಕೊಂಡ್ ಬರ್ತತಿ, ಯೋಚನೆ ಮಾಡಕೊಂಡ್ ಬರ್ತತಿ, ಆಚಾರ ವಿಚಾರ ಇವೆರಡು ಅದಾವಂತ ಇಷ್ಟೆಲ್ಲ ಡಿಫ್ರೆನ್ಸ್ ಆಗೈತಿ. ಇದಕ್ಕೆ ಏನಾಗೈತಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತ ಬರತೈತಿ. ಎಲ್ಲಿ ಇಷ್ಟು ದಿವ್ಸ ನಾವು ಚಪ್ಪಲಿಂದ ತಿರ್ಗಾಡ್ತಿದ್ದೀವಿ, ಅವಾಗ ನಾವು ಮಣ್ಣು ತಿಂದು ಬದುಕಿವ್ರಿ. ಹೇಳ್ತಾರಲ್ಲ, ಮಣ್ಣಿನ ಹಾರ ತಿಂದು ಎಷ್ಟೋ ದಿವ್ಸ ನಾವು ಕಾಳ ತೆಗ್ದೀವಿ, ಬರೀ ಎಣ್ಣಿ ಖಾರ ತಿಂದು ಬದುಕಿವಿ. ಮತ್ ಇವತ್ತ ಎಲ್ಲಾ ರೀತಿ ಫೆಸಿಲಿಟಿ ಇದ್ಕೊಂಡ ಇವತ್ ನಮ್ ಶರೀರ ಪಾತ್ ಮಾಡ್ಕೊಳತೀವಿ. ಕಾರಣ ಅಂದ್ರೆ ನಾವು ಪಂಚಮಹಾಭೂತ ಇಲ್ಲಾಗಿವಿ. ಸೊ ಅದ್ರ ಸಂಬಂಧ ನ್ಯಾಚುರಲ್ ಆಗಿ ಇದು ನೀರಿನ ಬಾಟ್ಲಿಗೆ ಸುತ್ತೋದ್ರಿಂದ ಒಬೆಸಿಟಿ ಪ್ರಾಬ್ಲಮ್ ಇರ್ಲಿ, ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಲಿ, ನೆಕ್ಸ್ಟ್ ಅಸಿಡಿಟಿ ಪ್ರಾಬ್ಲಮ್ ಇರ್ಲಿ, ನೀವು ನ್ಯಾಚುರಲ್ ರೀ. ಪೂರ್ತಿ ಬರೀ ನೀರ್ ಕುಡಿ ಮುಖಾಂತರ ನಿಮ್ದು ಇಷ್ಟೆಲ್ಲ ಕ್ಲೀನ್ ಆಕತ್ರಿ. ಬರೀ ಆತರ ನೀರ ಕಣ್ಣಿಗೆ ಹೊಚ್ಕೊಂಡ್ರೆ ಕಣ್ಣಿಗೆ ಪೊರೆ ಎಂದು ಜೀವನದ ಬರಂಗಿಲ್ಲ. ಮ್ಯಾಗ್ನೆಟಿಕ್ ನೀರ್ ಈ ರೀತಿ ಕಟ್ಕೊಳ್ಳೋದ್ರಿ, ಈ ರೀತಿ ಪ್ಯಾಡ ಬರ್ತದ್ರಿ, ಈ ರೀತಿ. ಈಗ ನಿಮ್ ಮನ್ಯಾಗ ನೀರ್ ತೊಗೊಂಬರಲ್ಲ, ಇರ್ತಾರ್ರಿ ಒಂದ ಸೆಕೆಂಡ್. ಈಗ ತೆಗಿನ ಇನ್ನ ತೆಗೀನ್ರಿ, ತೆಗದ್ರು ಇನ್ನ ನಿಮ್ ಬಾಡಿಗೆ ಎನರ್ಜಿ ಇರ್ತದ್ರಿ. ಇನ್ನ ತೆಗದಿನ್ರಿ, ಅದು ನಿಮ್ ಶರೀರ ಸಂಪರ್ಕ ಇಲ್ಲ. ಈಗ ಎರಡು ಕಾಲ್ ಕೂರ್ಸ್ರಿ, ಹಾಕ್ರಿ ಬಾರ, ಐತ್ರಿ ನಿಮ್ ಬ್ಯಾಲೆನ್ಸ್ ಜೋಲಿ ಪ್ಲೇಟ್ 1 2 3 ಇನ್ನ ಐತ್ರಿ. ಎಸ್ ಸರ್. ಈಗ ಫೋನ್ ರೇಡಿಯೇಷನ್ ಗೊತ್ತೈತಲ್ರಿ ನಿಮ್ಗೆ? ರೇಡಿಯೇಷನ್ ಎಷ್ಟು ಇಫೆಕ್ಟ್ ಮಾಡತೈತಂದ್ರೆ ಇದು ಏನ್ ಡಾಕ್ಟರ್ ಇದು ಇದಕ್ಕೆ ಯಾವ್ದೇ ಕಾಲ್ ಬಂದಿಲ್ಲ, ಯಾವ್ದೇ ಮೆಸೇಜ್ ಬಂದಿಲ್ರಿ. ಬಟ್ ನಮ್ ಶರೀರ ಸಂಪರ್ಕ ಆಗಿದ್ದಕ್ಕೆ ಎನರ್ಜಿ ನೋಡ್ರಿ. ಎರಡು ಸೇಮ್ ಕಾಲ್ ಕೊಡ್ಸ್ರಿ. ಎಸ್, ಹಾಕ್ರಿ ಬಾರ, ಹಾಕ್ರಿ ಹಾಕ್ರಿ ಬಾರ.
ಈಗ ನೋಡ್ರಿ ನಿಮ್ಮೆಲ್ಲ ಗ್ರೇಡ್ ಕೊಡ್ರಿ. ಎಸ್ 1 2 3 ರೈಟ್. ವಿಚಾರ ನೋಡ್ರಿ, ರೇಡಿಯೇಷನ್ ನಮ್ ಶರೀರಕ್ಕೆ ಇಫೆಕ್ಟ್ ಮಾಡೋದೈತಿ. ನಮ್ಗೆ ಗೊತ್ತಿಲ್ಲ, ನಾವು ಕಂಟಿನ್ಯೂಸ್ಲಿ ಮೊಬೈಲ್ದಾಗ ಇರ್ತೀವಿ. ಬಟ್ ಇದು ಏನೈತಿ, ಮ್ಯಾಗ್ನೆಟ್ಸ್ ಆಂಟಿ ರೇಡಿಯೇಷನ್ ಕೆಲಸ ಮಾಡ್ತೈತ್ರಿ. ನಮಗ್ ಶರೀರದಾಗ ಯಾವ್ದು ರೋಗ ಇಲ್ಲ ಅಂದ್ರೆ ರೇಡಿಯೇಷನ್ದಾಗ ಇರ್ತೀವಲ್ಲ. ಇವತ್ ನಾವು ಇಬ್ರು ಇಷ್ಟ ಸನಿಪ್ ನಿಂತೀವಿ ಅಂದ್ರೂ ಲಕ್ಷಾಂತರ ರೇಡಿಯೇಷನ್ಸ್ ಅದಾವ. ಇಲ್ಲಿ ಮೊಬೈಲ್ ಇದ್ರು ಫೋನ್ ಬರೋದೈತಿ, ಇಲ್ಲಿದ್ರು ಬರೋದು, ಇಲ್ಲಿದ್ರು ಬರೋದಲ್ಲ. ಅಂದ್ರ ವಿಚಾರ ಮಾಡ್ರಿ, ಇಂತ ದಿಪ್ ಗೋಡೆಯಾಗಿಂದ ರೇಡಿಯೇಷನ್ ಫಾಸ್ಟ್ ಬರ್ತಾವಂದ್ರ ನಮ್ಮ ಶರೀರದಾಗ ದಿವಸ ಎಷ್ಟು ರೇಡಿಯೇಷನ್ ಆಯ್ತಾವ, ಪೂರಾ ಪ್ಯಾಕ್ ಐತಿರದ. ಈ ತರಂಗಿಂದ ಪಾಸ್ ಆಗಿ ಮೊಬೈಲ್ ಕ್ರಿಂಗ್ ಬರ್ತಾವಂದ್ರ ವಿಚಾರ ಮಾಡ್ರಿ. ಎಸ್, ಈಗ ಈ ನಂಬರ್ ಕಾಲ್ ಮಾಡ್ತೀನಿ ನೋಡ್ರಿ. ಈಗ ಆಲ್ಮೋಸ್ಟ್ ಅವಾಗ ಕಾಲ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಎರಡು ಕಾಲ್, ಈ ಎರಡಕ್ಕೂ ಈಗ ಸಂಬಂಧ ಇಲ್ರಿ. ಎದಕ್ ಸಂಬಂಧ ಐತ್ರಿ? ಇದು ಟವರು, ಸ್ಯಾಟಲೈಟ್, ನಿಯರೆಸ್ಟ್ ಟವರು, ಫೋನ್. ಕರೆಕ್ಟ್? ಚಲೋ ಅದಾವ್ರಿ. ಅವ್ರು ಕಿಸೆ ಕೊಟ್ಬಿಟ್ರಲ್ಲ ಸರ್ ಇಟ್ಕೊಳಕ್. ನಾರ್ಮಲ್ ಕಾಲ್ ಕಿಂತನೂ 100 ಪಟ್ಟು ತಾಕತ್ತೈತಿ ಸದ್ಯ ರೇಡಿಯೇಷನ್. ಪೂರಾ ಸೆಟ್ ಕೆಲ್ಸದ್ರಿ ನೀವೀಗ. ಈಗ ಇದೊಂದು ಪಿಶ್ ಆಗಿರಿ, ಇದು ನನ್ನ ಮೊಬೈಲ್ ಪಿಶ್ ಹಾಕ್ತಾವ್ರಿ. ಎರಡು ಕಾಲ್ ಸರ್ ಬ್ರೀತಿಂಗ್ ಮಾಡಿ ಕೈ ಕೊಂಡ್ಕೊಂಡ್ಬಿಟ್ರಿ. ಈ ಎರಡು ಕಾಲ್ ಚಲೋ ಅದಾವ್ರಿ ಈಗ ಫೋನು. ಎಸ್ ಸರಿ, ಇನ್ಕಮಿಂಗ್ ಔಟ್ ಗೋಯಿಂಗ್. ಎರಡು ಕೈ ಕೊಡ್ರಿ. ಬಿಡ್ಬಿಟ್ಟು ಸರ್ ಹಾಕ್ರಿ ಬರ ಆಯ್ತು ರೀ. ಎಸ್, ಮೊಬೈಲ್ ಕಾಲ್ ಇದ್ರು ರೇಡಿಯೇಷನ್ ಕಂಟ್ರೋಲ್ ಮಾಡೋದು ಸರ್ ಅದು. 1 2 3 ಆಯ್ತು ರೀ. ಎಸ್, ಈಗ ನೋಡ್ರಿ, ಈಗ ನಿಂತ್ಕೊಳ್ರಿ, ಹಾಕ್ರಿ ಬರ. ಮೊಬೈಲ್ ಚಲೋ ಅದಾವ್ರಿ, ಕಾಲ್ ಚಲೋ ಐತ್ರಿ ಈಗ. ಎರಡು ಮೊಬೈಲ್ ಚಲೋ ಅದಾರ, ಕಾಲ್ ಅದು ಪಟ್ಟ ತೆಗೆದ್ರಿ ಇಮಿಡಿಯೇಟ್ಲಿ. ಶರೀರದೊಂದು ಎನರ್ಜಿನ ತೆಗಿತೈತೆ ಸರ್ ಮೊಬೈಲ್, ಅಷ್ಟು ಇಫೆಕ್ಟ್ ಐತೆ ಸರ್. ತನಕ ರೇಡಿಯೇಷನ್ ಚಲೋ, ಅಂದ್ರೆ ನಮಗೆ ಇದ್ ಅವಶ್ಯಕತೆ ಐತಿ, ಇದಿಲ್ರಿ. ಕರೆಕ್ಟ್ ಆಯ್ತಲ್ಲ, ಇದ್ ಅವಶ್ಯಕತೆ ಐತಿ. ನಮ್ ಬಾಡಿ ವೀಕ್ ಆಗೋದು ಇದರಿಂದ. ಬಟ್ ನಮಗ್ ಅವಶ್ಯಕತೆ ಇರೋದ ಮ್ಯಾಗ್ನೆಟಿಗೆ. ಕ್ಲಿಯರ್ ಗೊತ್ತಾಯ್ತಿಲ್ರಿ? ಏನ್ ಅನಿಸ್ತು ಸರ್ ನಿಮ್ಗ? ಒಂದು ಹೇಳ್ರಿ, ಒಂದ್ ಎರಡು ನುಡಿ. ಒಂದು ಏನು ಸರ, ನನ್ನನ್ನ ನೀವು ಪರಿಚಯ ಮಾಡಿರಿ. ಹೌದಾ? ಹೌದು ಸರ್. ನನ್ನ ನೆಗೆಟಿವ್ ನೀವು ನೋಡಿರಿ, ನನ್ನ ಪಾಸಿಟಿವ್ ತುಂಬಿ ನೋಡಿರಿ. ಪ್ರಾಡಕ್ಟ್ ಇದು ನಂಬರ್ 1 ಸರ್. ಮನುಷ್ಯನಿಗೆ ಅವಶ್ಯಕವಾದಂತ ಬೇಕು ಸರ್. ಡಿಫ್ರೆನ್ಸ್ ಅನಿಸ್ತಿಲ್ರಿ? ಬಿಸಿನೆಸ್ ಇಂಪಾರ್ಟೆಂಟ್ ಅಲ್ಲ, ಹೆಲ್ತ್ ಕೊಡಕ್ ಬಂದಿಲ್ಲ. ಇಲ್ಲ, ಡಿಫ್ರೆನ್ಸ್ ವ್ಯತ್ಯಾಸ ಸೂಪರ್ ಸರ್, ಸೂಪರ್ ಐತಲ್ರಿ? ಸೂಪರ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಓಕೆ ಸರ್.